ಚೆನ್ನಾಗಿದೆ ಮೂವಿ. ಹೀರೋ ತುಂಬ ಪಾರ್ಟ್ ಚೆನ್ನಾಗಿದೆ, ಖುಷಿ ಆಯ್ತು ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ, ಲವ್ ಸ್ಟೋರಿನೂ ಚೆನ್ನಾಗಿದೆ, ಮಾಸ್ ಇದು ಚೆನ್ನಾಗಿದೆ. ಕಿರಣ್ ರಾಜ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್. ಸೂಪರ್ ಪಿಕ್ಚರ್, ಚೆನ್ನಾಗಿದೆ ಪಿಕ್ಚರ್. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿದೆ. ಆಮೇಲೆ ಒಳ್ಳೆ ರೈಟ್ ಕಿರಣ್ ರಾಜನು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ವರ್ಕು ಅದರ ಎಲ್ಲ ಚೆನ್ನಾಗಿದೆ. ಕ್ಯಾಮ್ರಾ ಸೂಪರ್ ಆಯ್ತು ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಸಲ ಎರಡು ಸಲ ನೋಡ್ಬೋದು. ಚೆನ್ನಾಗಿದೆ ಫಿಲಿಮು, ಒಂಚೂರು ಫೇಲರ್ ಇಲ್ಲ ಸರ್ ಪಿಕ್ಚರ್. ಸೂಪರ್ ಮೂವಿ ಸರ್. ಚೆನ್ನಾಗಿದೆ ಸರ್. ಎಲ್ಲ ಒಂದು ಸೆಂಟಿಮೆಂಟ್ ಮೂವಿ, ಒಂದು ರೌಡಿಸಮ್, ಒಂದು ಲವ್ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಎಲ್ಲ ಅಷ್ಟು. ಸೂಪರ್ ಆಗಿದೆ ಸರ್. ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್. 100 ದಿನ ಗ್ಯಾರಂಟಿ ಸರ್. ನೋಡ್ತಾ ಇದ್ರೆ ನಮಗೆ ಕಣ್ಣೀರು ಬರ್ತೈತೆ. ಫಸ್ಟ್ನೇ ಹೀರೋ ಸಾಕಾಗೈತೆ ಮೂವಿ ಮಾತ್ರ ಸರ್. ಪಿಕ್ಚರ್ ನಂಬರ್ 1 ಪಿಕ್ಚರ್ ಚೆನ್ನಾಗಿದೆ. ಒಳ್ಳೆ ಮೂವಿ ಸರ್, ಚೆನ್ನಾಗಿ ತೆಗೆದಿದ್ದಾರೆ. ಗುಡ್ ನೈಟ್. ಸೂಪರ್ ಸರ್ ಸಿನಿಮಾ ಚೆನ್ನಾಗಿದೆ, ಪರವಾಗಿಲ್ಲ. ಫ್ಯಾಮಿಲಿ ನೋಡ್ಬೋದು ಕೂತ್ಕೊಂಡು, ಬೋರ್ ಆಗಲ್ಲ ಎಲ್ಲಿಗೂ. ಚೆನ್ನಾಗಿದೆ ಸರ್ ಮೂವಿ. ಫ್ಯಾಮಿಲಿ ಬಂದು ನೋಡುವಂಥ ಮೂವಿ. ತುಂಬ ಒಂದು ಅರ್ಥಪೂರ್ಣವಾಗಿದೆ. ಸೂಪರ್, ಒಳ್ಳೆ ಸ್ಟೋರಿ. ಫಿಲಮ್ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಿಲಮ್ ಒಂದು ಯೂತ್ಗೆ ಒಳ್ಳೆ ಮೆಸೇಜ್ ಇದೆ. ಅವ್ರನ್ನ ಧಾರಾವಾಹಿಗಳಲ್ಲಿ ನೋಡ್ತಾ ಇದ್ವಿ, ಫಿಲಮಲ್ಲಿ ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಸೂಪರ್ ಆಗಿದೆ. ಸಿನಿಮಾ ಚೆನ್ನಾಗಿದೆ. ಕಿರಣ್ ರಾಜ್ ಅವರು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಅವರು ಸೀರಿಯಲಲ್ಲೆಲ್ಲ ಮಾಡ್ತಾಯಿದ್ರು, ಇದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಚೆನ್ನಾಗಿ ಕಥೆನ ಬರೆದು ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಏನು ಸ್ಟೋರಿ ಅಂತಂದರೆ, ಸಿನಿಮಾ ನಾವು ನೋಡ್ತಾ ಇದ್ದರೆ ಯಾವ ಥರ ತಿರುವುಗಳು ಬರ್ತದೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ತಿರುವುಗಳಿದ್ದಾವೆ. ಒಂದೊಂದು ಸಾರಿ ನಾವು ಅಂದ್ಕೊಳ್ಳೋದೇ ಒಂದಾದರೆ ಆಗೋದೇ ಒಂದು ಆಗ್ಬಿಡ್ತದೆ. ಜೀವನದಲ್ಲಿ ನಮ್ಮ ಜೀವನದಲ್ಲಿ ಆಗುತ್ತದೆ, ನಿಮ್ಮ ಜೀವನದಲ್ಲಿ ಬೇರೆಯವ್ರ ಜೀವನದಲ್ಲಿ ಆಗಿರ್ತದೆ. ಅದನ್ನು ಯಾವ ಥರ ನಿಭಾಯಿಸ್ತಾರೆ, ನಿಭಾಯಿಸೋದ್ರಲ್ಲೂ ಸಹ ಯಾವ ಥರ ಕೈ ಮೀರ್ತಾರೆ ಅನ್ನೋದು ಸಿನಿಮಾದಲ್ಲಿದೆ. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ಯಾವ್ದಾದ್ರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ, ಟಿ ವಿಗೆ ಬರ್ತದೆ ಅಂತ ಕಾಯೋದು ಬೇಡ.